ಸೊ ಮತ್ತೆ ನನಗೆ ಪಿಜ್ಜಾ ರೆಸಿಪಿನ ಮತ್ತೆ ಮಾಡಬೇಕಾಯ್ತು. ಇನ್ನೇನಕ್ಕೆ ಅಂತ ಹೇಳ್ತೀನಿ ಬನ್ನಿ. ಫಸ್ಟ್ ಮಾಡೋಣ ಸ್ಟಾರ್ಟು. ಸೊ ಫಸ್ಟ್ ನಾನು ಪಿಜ್ಜಾ ಬೇಸ್ನ 2ನ ತೊಗೊಂಡಿದ್ದೀನಿ. ಸೊ ಇದೆಲ್ಲ ಬೇಸಿಕ್ ಮಸಾಲೆ ನಾನು ಇದನ್ನು ಆ್ಯಡ್ ಮಾಡ್ಕೊತೀನಿ. ಸೊ ಏನೇನು ತೊಗೊಂಡಿದ್ದೀನಿ ಅಂದರೆ ಸ್ವೀಟ್ ಕಾರ್ನು ಮತ್ತು ಪನ್ನೀರು ಆ್ಯಂಡ್ ಸ್ವಲ್ಪ ಈರುಳ್ಳಿ, ಟೊಮೊಟೊ, ಪನ್ನೀರ್ನ ನಾನು ಚೆನ್ನಾಗಿ ಇದರಲ್ಲ ಬಟರಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರೆಡ್ ಚಿಲ್ಲಿನ ಆ್ಯಂಡ್ ಅದರೊಳಗಡೆ ಸಾಲ್ಟ್ ಹಾಕ್ಬಿಟ್ಟು, ಸೊ ಸೇಮ್ ನಾನು ಮತ್ತು ಕಾರ್ನ್ಫ್ಲವರ್, ಈರುಳ್ಳಿ ಕೂಡ ಸ್ವಲ್ಪ ಗ್ಯಾಸು ಅಂದರೆ ಡೀಪಾಗಿ ನಾನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ, ಜಾಸ್ತಿ ಇಲ್ಲ. ಇದು ಕೂಡ ಬಟರಲ್ಲಿ ಸ್ವಲ್ಪ ಇದರೊಳಗಡೆ ನಾನು ಚಿಲ್ಲಿನ ಮತ್ತು ಸಾಲ್ಟ್ನ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಸೊ ಇದು ಪಿಜ್ಜಾಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಯಾಕಂದರೆ ಇದು ಸ್ವಲ್ಪ ನಾವು ಫ್ರೈ ಮಾಡಿರ್ತೀವಿ. ಸೊ ಅದ್ರಗೋಸ್ಕರ ಇದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಸೊ ನೀವು ಇದು ಕೂಡ ಟ್ರೈ ಮಾಡಿ ನೋಡಿ, ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಫಸ್ಟು ನಾನು ಇಲ್ಲಿ ಪಿಜ್ಜಾ ಬೇಸ್ನ ಇಟ್ಬಿಟ್ಟು, ಸೊ ಅದರೊಳಗಡೆ ನಾನು ಹಾಕ್ಕೊತಾ ಇದ್ದೀನಿ ತಂದೂರಿ ಮ್ಯೂನೀಸ್. ಸೊ ಹೌದು, ತಂದೂರಿ ಮ್ಯೂನೀಸ್ನ ಇದರೊಳಗಡೆ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಆಮೇಲೆ ಮತ್ತು ಚಿಲ್ಲಿ ಪಿಜ್ಜಾ ಸಾಸ್ ಕೂಡ ಇದರಲ್ಲಿ ನಾನು ಆ್ಯಡು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೊ ತಂದೂರಿ ಮ್ಯೂನೀಸ್ ಹಾಕೋದ್ರಿಂದ ಇದು ಕೂಡ ಟೇಸ್ಟು ಇಷ್ಟು ಚೆನ್ನಾಗಿ ಬಂತು. ನಿಜ ನನಗೂ ತುಂಬ ಈ ಸರಿ ಪಿಜ್ಜಾ ತುಂಬ ಇಷ್ಟ ಆಗಿತ್ತು. ಸೊ ಆಮೇಲೆ ನಾನೇನು ಫ್ರೈ ಮಾಡಿದ್ನಲ್ಲ ತವದೊಳಗೆ, ಅದನ್ನು ನಾನು ಸ್ವೀಟ್ ಕಾರ್ನು ಮತ್ತು ಈರುಳ್ಳಿ ಮತ್ತು ಪನ್ನೀರನ್ನ ಇಟ್ಕೊತಾ ಇದ್ದೀನಿ ಇಲ್ಲಿ. ಸೊ ಇದು ಪನ್ನೀರ್ ಫ್ರೈ ಮಾಡೋದಕ್ಕಿಂತ ಅದನ್ನು ಸ್ವಲ್ಪ ಇನ್ನು ಟೇಸ್ಟು ಇದು ತುಂಬ ಡಿಫ್ರೆಂಟಾಗಿ ಕೊಡ್ತಾಯಿತ್ತು. ಸೊ ಅದಕ್ಕೋಸ್ಕರ ಫ್ರೈ ಮಾಡಿಬಿಟ್ಟು ಒಂದು ಸರಿ ಈ ಥರನೂ ಒಂದು ಸರಿ ಮಾಡಿ ನೋಡಿ ನೀವು. ಸೊ ಆಮೇಲೆ ಒಂದು ಸ್ವಲ್ಪ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಸೊ ಟೊಮೊಟೊ ಹಾಕೊಂಡ ತಕ್ಷಣ ನಾನಿಲ್ಲಿ ಮೊಸರೆಲ್ಲ ಚೀಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮ ಚಾಯ್ಸ್ನ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ನಮ್ಮ ಸಿಸ್ಟರ್ ಬಂದಿದ್ದರು. ಸೊ ಅವರು ವಿಡಿಯೋ ನೋಡಿದ್ದು ಪಿಜ್ಜಾ ನೀನು ಮಾಡಿರೋದು ನನಗೂ ಬೇಕು ಅಂತ ಹೇಳಿ ಮಾಡಿಸ್ಕೊತಾ ಇದ್ದಾಳೆ ಈ ಸರಿ. ಸೊ ಸೇಮ್ ಏನಕ್ಕೆ ಮಾಡೋಣ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಈ ಥರ ಮಾಡ್ತಾಯಿರೋದು. ಸೊ ಲಾಸ್ಟಲ್ಲಿ ನಾನು ಮೊಸರೆಲ್ಲ ಚೀಸ್ ಹಾಕಿ ಆದ ತಕ್ಷಣ ಇದರಲ್ಲಿ ಓರೆಗನೋ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡಿಬಿಟ್ಟು, ಸೊ ನನ್ನ ಹತ್ರ ಪಿಜ್ಜಾ ಬೇಸ್ ಇರಲಿಲ್ಲ. ಸೊ ಅದ್ರಗೋಸ್ಕರ ನೋಡಿ ಏನೇನು ಜುಗಾಡ್ ಮಾಡಬೇಕಾಗುತ್ತೆ. ಸೊ ನಾನು ಕ್ಯಾಪ್ ಇತ್ತಲ್ಲ ಅದರೊಳಗಡೆನೇ ಇಟ್ಬಿಟ್ಟು ಮಾಡ್ತಾಯಿರೋದು. ಸೊ ಇನ್ನೊಂದು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೇಮ್. ಇದರಲ್ಲಿ ಏನಿಲ್ಲ, ಪನ್ನೀರ್ ಸ್ಮ್ಯಾಶ್ ಮಾಡಿಬಿಟ್ಟು, ಸೊ ನಾನು ಹಸಿ ಪನ್ನೀರು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೆ. ಇದು ನಿಜ ನನಗಿದು ತುಂಬ ಇಷ್ಟ ಆಗಿತ್ತು. ಈ ಪನ್ನೀರ್ದು ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಮ್ಮ ಸಿಸ್ಟರ್ ಅಂತೂ ತಿಂದು ಫುಲ್ಲು ನನ್ನ ಪಿಜ್ಜಾ ಮೇಲೆ ಫಿದಾಗ್ಬಿಟ್ಲು. ಯಾಕಂದರೆ ನೋಡಿ ಈಚೆನೂ ಈ ಥರ ಸಿಗಲ್ಲ, ಅಷ್ಟು ಚೆನ್ನಾಗಿತ್ತು ಅಂತ ಖುಷಿಯಾಗ್ಬಿಟ್ಲು. ಸೊ ಇದಾಗಿತ್ತು ಇವತ್ತಿನ ನಂದು ಪಿಜ್ಜಾ ಮಿನಿ ವ್ಲಾಗ್. ಸೊ ಈ ಥರ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.